ಮತ್ತೊಂದು ಕಡೆ ಸಮೀರ್ ಮನೆಗೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಆಗಸ್ಟ್ 24ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಮೀರ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬಳ್ಳಾರಿಯ ಕೌಲ್ ಬಜಾರ್ನ ಬಂಡಿಹಟ್ಟಿಯಲ್ಲಿರುವಂತಹ ಮನೆ ಹಾಗೆ ಜಿಗಣಿಯ ಹುಲ್ಲಹಳ್ಳಿ ಬಳಿ ಇರುವಂತಹ ಬಾಡಿಗೆ ಮನೆ, ಎರಡೂ ಮನೆಗಳಿಗೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಎರಡೂ ಕಡೆನೂ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಧರ್ಮಸ್ಥಳ ಹಾಗೆ ಬೆಳ್ತಂಗಡಿ ಪೊಲೀಸರು. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಆಂಟಿಸಿಪೇಟರಿ ಬೇಲನ್ನ ಕೂಡ ಸಮೀರ್ ಪಡ್ಕೊಂಡಿದ್ದಾರೆ. ಆಗಸ್ಟ್ 24ನೇ ತಾರೀಕು ಅಂತ ಹೇಳಿದ್ರೆ ನಾಳೆ ದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮೀರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅವರ ಎರಡೂ ಮನೆಗಳಿಗೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ಒಂದು ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ಅವ್ರ ಮನೆ ಇದೆ, ಬಂಡಿಹಟ್ಟಿಯಲ್ಲಿರುವಂತಹ ಮನೆ, ಹಾಗೆ ಜಿಗಣಿಯ ಹುಲ್ಲಹಳ್ಳಿಯಲ್ಲಿರುವಂತಹ ಬಾಡಿಗೆ ಮನೆ. ಈ ಎರಡೂ ಮನೆಗಳಿಗೂ ಕೂಡ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ನಾಳೆ ದಿನ ವಿಚಾರಣೆಗೆ ಹಾಜರಾಗಿ ಅನ್ನೋದಾಗಿ, ಆಗಸ್ಟ್ 24ನೇ ತಾರೀಕು ವಿಚಾರಣೆಯನ್ನ ಎದುರಿಸಬೇಕು ಅನ್ನೋದಾಗಿ ಈ ರೀತಿಯಾಗಿ ಬಾಗಿಲಿಗೆ ನೋಟಿಸ್ ಅಂಟಿಸುವ ಮೂಲಕವಾಗಿ ಅವ್ರ ಗಮನಕ್ಕೆ ತಂದಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಕರೆಕ್ಟ್. ಇದು ಬಳ್ಳಾರಿಯ ಅವರ ನಿವಾಸ, ಬಟ್ ಗೇಟಿಗೆ ಬೀಗ ಹಾಕಿರೋದನ್ನ ನೋಡ್ತಾ ಇದ್ದೀವಿ. ನಾವು ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು MD ಸಮೀರ್ ಅವರು ಯೂಟ್ಯೂಬ್ ವಿಡಿಯೋದಲ್ಲಿ ಹರಿದುಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ನಿನ್ನೆ ಬೆಳ್ತಂಗಡಿಯ ಪೊಲೀಸರು ಬಳ್ಳಾರಿಯಲ್ಲಿರತಕ್ಕಂತಹ ಕೌಲ್ ಬಜಾರ್ ಏರಿಯಾದ ಒಂದು ಬಂಡಿಹಟ್ಟಿಯಲ್ಲಿರತಕ್ಕಂಥ ಅವರ ಸಮೀರ್ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮುಂಬಾಗಿಲಿಗೆ ಈಗ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಅಂದರೆ ಕಳೆದ 3 ಬಾರಿ ಕೂಡ ಅವರಿಗೆ ನೋಟಿಸನ್ನು ಬೆಳ್ತಂಗಡಿಯ ಪೊಲೀಸರು ಕೊಟ್ಟಿದ್ರು. ಆದರೆ ಈವರೆಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕಳೆದ 2-3 ದಿನದ ಹಿಂದುಗಡೆ ಜಿಲ್ಲಾ ಸತ್ರ ನ್ಯಾಯಾಲಯ ವತಿಯಿಂದ ಮಂಗಳೂರು ವತಿಯಿಂದ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ರು. ಆದರೆ ಇದೀಗ ಜಾಮೀನು ಕೊಡುವಾಗ ಕೂಡ 2 ದಿನಗಳಲ್ಲಿ ಅವರು ವಿಚಾರಣೆ ಹಾಜರಾಗಬೇಕು ಅಂತ ಕೂಡ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇದೀಗ 24ನೇ ತಾರೀಕು ಸಮೀರ್ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಮೀರ್ ಮನೆ ಮುಂದುಗಡೆ ನೋಟಿಸ್ ಕೂಡ ಬೆಳ್ತಂಗಡಿ ಪೊಲೀಸರು ಅಂಟಿಸಿರುವಂಥದ್ದು ತಾವು ನೋಡ್ತಾ ಇದ್ದಾರೆ. ಇದೇ ನೋಟಿಸ್ ಕೂಡ ಸಮೀರ್ ಮನೆಗೆ ಅಂಟಿಸಿರುವಂಥದ್ದು. ಅಂದರೆ ಕಳೆದ 10-15 ವರ್ಷಗಳ ಹಿಂದುಗಡೆ, ಅಂದರೆ ಸುಮಾರು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಇಲ್ಲೇ ಬಳ್ಳಾರಿಲಿ ಅಥವಾ ಖಾಸಗಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ಮಾಹಿತಿ ಕೂಡ ಗೊತ್ತಿರುವಂಥದ್ದು. ಅಂದರೆ ಅವರ ತಂದೆ ಇಲ್ಲೇ ಆಂಧ್ರದ ಮೂಲದವರು, ಆಂಧ್ರದ ಗುಂತ್ಕಲ್ನವರು, ಅವರ ತಾಯಿ ಊರು ಬಳ್ಳಾರಿಯ ಬಂಡೆಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆತ ಸಮೀರ್ ಇಲ್ಲೇ 8ನೇ ಕ್ಲಾಸ್ವರೆಗೂ ಓದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸುಮಾರು ಬಹಳ ಹಳೆಯದಾಗಿರ್ತಕ್ಕಂಥ ಮನೆ ಇದು. ಅಂದರೆ ಈಗ ಸದ್ಯ ಮಟ್ಟಿಗೆ ಅವರ ಸಂಬಂಧಿಕರು ಯಾರು ಕೂಡ ವಾಸವಾಗಿಲ್ಲ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಕೇವಲ ಒಬ್ಬರು ಯಾರೋ ಮಹಿಳೆಯರು ಈ ಮನೆಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಇದೇ ಮನೆಯಲ್ಲಿ ಆತ 8ನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ ಮಾಡಿದ, ಬಳ್ಳಾರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನ್ನೋ ಮಾಹಿತಿ ಕೂಡ ಈಗ ಇರುವಂಥದ್ದು. ಆದರೆ ಈವರೆಗೂ ಕೂಡ ಬಳ್ಳಾರಿಗೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಆದರೆ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಳ್ಳಾರಿಯ, ಅಂದರೆ ಆತನ ಆಧಾರ್ ಕಾರ್ಡ್ ನಿವಾಸ, ಅಂದರೆ ಸಮೀರ್ನ ಆಧಾರ್ ಕಾರ್ಡ್ ನಿವಾಸ ಬಳ್ಳಾರಿ ಆಗಿರುವುದರಿಂದಾಗಿ ಆತನ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದು ನೋಟಿಸ್ ಕೂಡ ಅಂಟಿಸುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯ ಪೊಲೀಸರ ಸಹಾಯ ಪಡ್ಕೊಂಡು ಸಮೀರ್ನ ಮನೆ ಮುಂಬಾಗಿಲೇ ಬಂದು ಈಗಾಗಲೇ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾದನ್ ಜೊತೆ ವಿನಾಯಕ್ ಕಬಡಿಗೆ, TV9 ಬಳ್ಳಾರಿ. ಇನ್ನು ಬೆಳ್ತಂಗಡಿ JMFC ನ್ಯಾಯಾಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪೃಥ್ವಿರಾಜ್, ಇವತ್ತು ಬಹುಶಃ SIT ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇವೆ. ಸೊ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗ್ಬೋದು ಈ ಮಾಸ್ಕ್ ಮ್ಯಾನ್ ಅನ್ನ ನ್ಯಾಯಾಂಗ ಬಂಧನನ ಅಥವಾ SIT ಅಧಿಕಾರಿಗಳಿಗೆ ಸುಪರ್ದಿಗೆ ಕೊಡ್ತಾರಾ ಅಂತೇಳಿ. ಸದ್ಯಕ್ಕೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಪೃಥ್ವಿರಾಜ್, ಏನು ಮಾಹಿತಿ ಇದೆ ಸದ್ಯಕ್ಕೀಗ? ರೆಹಮಾನ್, ಸದ್ಯಕ್ಕೆ SIT ಅಧಿಕಾರಿಗಳು 10 ದಿನಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಈಗ ಕೇಳಿರುವಂಥದ್ದು. ಅಂದರೆ 10 ದಿನಗಳ ಕಾಲ ನಮಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈಗ ನ್ಯಾಯಾಧೀಶರಿಗೆ SIT ಪೊಲೀಸರು ಮನವಿಯನ್ನು ಮಾಡಿದ್ದಾರೆ. ಸೊ ಈಗ ನ್ಯಾಯಾಧೀಶರು ಆತನನ್ನು ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದು ಒಂದು ಅಂದಾಜಿನ ಪ್ರಕಾರ ಪಕ್ಕಾ ಆಗಿದೆ. ಯಾಕೆಂತ ಹೇಳಿದರೆ ಇನ್ನು ವಿಚಾರಣೆಗಳು ನಿನ್ನೆ ಸಂಜೆಯಿಂದ ತೀವ್ರವಾಗಿ ವಿಚಾರಣೆ ಆರಂಭ ಆಗಿರುವಂಥದ್ದು. ಅದಕ್ಕೋಸ್ಕರ ಈಗ ಪೊಲೀಸರಿಗೆ ಸ್ಥಳ ಮಾಜರು ಮತ್ತು ಕೆಲವೊಂದೊಂದು ಮಾಹಿತಿಗಳನ್ನು ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ 10 ದಿನಗಳ ಕಾಲ ಇವರು ಕೇಳಿದ್ದಾರೆ. ಸೊ ಅಲ್ಲಿ ಒಂದು 3 ರಿಂದ 7 ದಿನಗಳ ಕಾಲದವರೆಗೂ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಸೊ ಆದರೆ ಇಲ್ಲಿ ಏನು ನ್ಯಾಯಾಂಗ ಬಂಧನ ಅಂದರೆ ಅವ್ರನ್ನ ಜೈಲಿಗೆ ಕಳಿಸುವಂತಹ ಸಾಧ್ಯತೆ ಕಡಿಮೆ ಇದೆ. ಸೊ ಜುಡಿಷಿಯಲ್ ಕಸ್ಟಡಿಗೆ ಕೊಡಲ್ಲ, ಪೊಲೀಸ್ ಕಸ್ಟಡಿಗೆ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆದಿರುವಂಥದ್ದು. ಆದರೆ ಈಗ 10 ದಿನಗಳ ಕಾಲ ಕೇಳಿದರೆ ಎಷ್ಟು ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಏನು ಬೆಳ್ತಂಗಡಿ ಕೋರ್ಟ್ ಒಳಗಡೆ ಇವಾಗ ಆತನ ಹೇಳಿಕೆಯನ್ನು ಅಂದರೆ ವಿಡಿಯೋ ರೆಕಾರ್ಡನ್ನು ಕೂಡ
ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಆ ಒಂದು ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶ ವಿಜೇಂದ್ರ ಅವರ ಕೋರ್ಟ್ ಹಾಲ್ನಲ್ಲಿ ಈ ಒಂದು ಹೇಳಿಕೆಯನ್ನ ಪಡ್ಕೊಳ್ತಾ ಇರುವಂಥದ್ದು. ಸೊ ಯಾರನ್ನೂ ಕೂಡ ಅಂದರೆ ಸಂಬಂಧಪಟ್ಟಂತಹ ಕೆಲ ವಕೀಲರುಗಳು ಮತ್ತೆ SIT ಅಧಿಕಾರಿಗಳು, ನ್ಯಾಯಾಧೀಶರು, ಸಿಬ್ಬಂದಿಗಳನ್ನ ಬಿಟ್ಟರೆ ಇನ್ನು ಬೇರೆ ಬೇರೆ ಕೇಸ್ಗೆ ಬಂದಂಥವ್ರು ಮತ್ತೆ ಬೇರೆ ಬೇರೆ ವಕೀಲರು ಇರ್ತಾರೆ, ಅವ್ರು ಯಾರನ್ನೂ ಕೂಡ ಈಗ ಕೋರ್ಟ್ ಹಾಲ್ಗೆ ಬಿಟ್ಟಿಲ್ಲ. ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಆ ಎಲ್ಲ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿ ಈ ಒಂದು ಹೇಳಿಕೆಯನ್ನು ಈಗ ದಾಖಲಿಸ್ತಾ ಇರುವಂಥದ್ದು. ಆ ಮಾಸ್ಕ್ ಮ್ಯಾನ್ ಕೋರ್ಟ್ ಒಳಗಡೆ ಏನು ಚಿನ್ನಯ್ಯ ಅಲಿಯಾಸ್ ಚೆನ್ನ ಏನಿದ್ದಾನೆ ಆತ ಮಾಸ್ಕನ್ನು ತೆಗೆದಿದ್ದಾನೆ. ಮಾಸ್ಕನ್ನು ತೆಗೆದು ಆ ಒಂದು ಅಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಅಲ್ಲಿ ಎಲ್ಲ ಪ್ರೊಸೀಜರ್ಗಳು ಕೂಡ ನಡೀತಾ ಇರುವಂಥದ್ದು. ಸೊ ಆತ ಈಗ ಮಾಸ್ಕನ್ನು ಒಳಗಡೆ ತೆಗೆದಿದ್ದಾನೆ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಮುಖಾಮುಖಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಸೊ ಏನು ಆತನ ಫೋಟೋಗಳು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಇಲ್ಲ, ಆತ ಫುಲ್ ಕಂಪ್ಲೀಟ್ ಆಗಿ ಗಡ್ಡ ಬಿಟ್ಕೊಂಡಿದ್ದಾನೆ. ಗಡ್ಡ ಬಿಟ್ಕೊಂಡು ಆತ ಇರುವಂಥದ್ದು. ಸೊ ಮಾಸ್ಕನ್ನು ತೆಗೆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇತ್ತೀಚೆಗೆ ಗಡ್ಡ ಬಿಟ್ಕೊಂಡಿರುವಂಥ ದೃಶ್ಯಾವಳಿಗಳು ಕೂಡ ಅಲ್ಲಿ ಒಳಗಡೆ ಅದರ ಹಾಗೆ ನೋಡೋವಂಥವರಿಗೆ ಕಾಣಸಿಗ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಆತ ಏನು ಆರಂಭಿಕ ಹಂತದಲ್ಲಿ ಈ ಭಾಗಕ್ಕೆ ಬಂದಿದ್ದೆ, ಇಲ್ಲಿ ಕೆಲಸ ಮಾಡಿದ್ದೆ, ಮತ್ತೆ ವಾಪಸ್ ಹೋಗಿ ತಮಿಳುನಾಡಲ್ಲಿದ್ದು ಮತ್ತೆ ಬಂದು ಇಲ್ಲಿದ್ದೆ ಅಂತ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ನಡೆಯುವಂಥ ತನಿಖೆ ನಡೆಸಬೇಕಾಗಿರುತ್ತೆ ಪೊಲೀಸವರು. ಮತ್ತೆ ಈತನಿಗೆ ತಲೆಬುರುಡೆಯನ್ನು ತಂದು ಕೊಟ್ಟಿದ್ಯಾರು, ತಲೆಬುರುಡೆ ಐಡಿಯಾ ಕೊಟ್ಟಿದ್ಯಾರು, ಹಿಂದ್ಗಡೆ ಈ ಒಂದು ಷಡ್ಯಂತ್ರ ಇದೆ, ಯಾರ್ಯಾರು ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನರ ಹೆಸರು ಹೇಳಿದ್ದ. ಸೊ ಅದೆಲ್ಲವೂ ಕೂಡ ಡಾಕ್ಯುಮೆಂಟ್ ಆಗಬೇಕು ಅಂತ ಹೇಳಿದರೆ ಇನ್ನೂ ಪೊಲೀಸರಿಗೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 3 ರಿಂದ 7 ದಿನಗಳ ಕಾಲ ಆತ ಕಸ್ಟಡಿಗೆ ಬೇಕಾಗುವಂಥ ಅನಿವಾರ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಪೊಲೀಸರು 10 ದಿನಗಳ ಕಾಲ ಕೇಳಿದ್ದಾರೆ. ಅಂದರೆ ಕೋರ್ಟ್ ಪೊಲೀಸರು ಎಷ್ಟು ದಿನ ಕಸ್ಟಡಿ ಕೇಳ್ತಾರೆ ಅಷ್ಟು ದಿನ ಪೂರ್ತಿ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಪೊಲೀಸರು ತಮಗೆ ಏನಾದರೂ 3 ದಿನ ಇಲ್ಲ 7 ದಿನ ಬೇಕು ಅಂತ ಹೇಳಿದರೆ 10 ದಿನ ಕೇಳ್ತಾರೆ. ಯಾಕೆಂತ ಹೇಳಿದರೆ ಕೋರ್ಟ್ ಅವ್ರು ಕೇಳಿದಷ್ಟು ಕೊಡಲ್ಲ, ಒಂದು 3 ದಿನ ಕಡಿಮೆನೇ ಕೊಡುವಂಥದ್ದು. ಸೊ ಅದರಿಂದ ಈಗ 3 ರಿಂದ 7 ದಿನಗಳ ಕಾಲ ಆತ ಕಸ್ಟಡಿಗೆ ಬೇಕಾಗಿರೋದ್ರಿಂದ ಈಗ 10 ದಿನಗಳ ಕಾಲ ಕೇಳಿದ್ದಾರೆ. ಸೊ ಆತನನ್ನು ಕರೆದುಕೊಂಡು ಹೋಗಿ ಆ ಬುರುಡೆಯನ್ನು ಎಲ್ಲಿಂದ ತಂದಿದ್ದೆ, ಈ ಒಂದು ಷಡ್ಯಂತ್ರ ಯಾರ ಮನೆಯಲ್ಲಾಯಿತು, ಯಾರ್ಯಾರು ಇದ್ರು, ಈ ಒಂದು ಎಲ್ಲ ವಿಚಾರಣೆಯನ್ನು ಮಾಡ್ತಾನೆ. ಸೊ ಎಲ್ಲ ಮಾಡ್ತಾರೆ. ಸೊ ಈ ವಿಚಾರಣೆ ವೇಳೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ನೋಡಿ ಯಾರಾದರೂ ಅದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದರೆ ಅವರನ್ನು ಮುಂದಿನ ಹಂತಗಳಲ್ಲಿ ಬಂಧನ ಮಾಡೋ ಕೆಲಸಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಬೇರೆ ಬೇರೆ ಕೇಸಲ್ಲಿ ಕೆಲವರು ಒಳಗಡೆ ಇರುವಂಥದ್ದು. ಅಂದರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರನ್ನು ಕೂಡ ಈತ ಹೇಳಿದ್ದಾನೆ, ಅವರ ಮನೆಯಲ್ಲೇ ಆಶ್ರಯವನ್ನು ಕೊಟ್ಟಿದ್ರು ಇವರು ಅಂತ ಹೇಳಿ ಈಗ ಹೇಳಿರುವಂಥದ್ದು. ಅಂದರೆ ಮಾಸ್ಕ್ ಮ್ಯಾನ್ ಏನು ಆರಂಭಿಕ ಹಂತದಲ್ಲಿ SIT ಕಚೇರಿಗೆ ಉತ್ಖನನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಂದು ಹೋಗ್ತಾ ಇದ್ದ. ಸೊ ಆಗ ಆತ ಚಿನ್ನಯ್ಯನಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಆಶ್ರಯ ನೀಡಿದ್ರು ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅದು ಇತ್ತೀಚೆಗೆ ಗೊತ್ತಿದ್ದಂಥ ವಿಚಾರ. ಆದರೆ ಇದಕ್ಕಿಂತ ಹಿಂದೆ ಅಂದರೆ ಈ ಒಂದು ಕೋರ್ಟ್ಗೆ ಬಂದು SIT ರಚನೆ ಆಗೋದಕ್ಕಿಂತ ಮೊದಲು ಆತ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಕಾನ್ಸ್ಪಿರಸಿ ಆದಂಥ ಸಂದರ್ಭದಲ್ಲಿ ಯಾರ್ಯಾರ ಮನೆಗೆ ಹೋಗಿದ್ರು, ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಈ ಎಲ್ಲ ವಿಚಾರಣೆಗಳು ಕೂಡ ಮುಂದಿನ ಹಂತಗಳಲ್ಲಿ ನಡೆಯುತ್ತೆ. ಅವ್ರ ಹೆಸರುಗಳೆಲ್ಲ ಬಂದಂಥ ಸಂದರ್ಭದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ, ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕೇಳಬೇಕಾಗುತ್ತೆ, ಅಗತ್ಯ ಬಿದ್ದರೆ ಅವ್ರನ್ನ ಬಂಧಿಸಬೇಕಾಗುತ್ತೆ. ಸೊ ಈ ಎಲ್ಲ ಪ್ರೊಸೀಜರ್ಗಳು ಇರೋದ್ರಿಂದ ಈತನ ವಿಚಾರಣೆ ಹೆಚ್ಚಿಗೆ ಮಾಡುವಂತಹ ಅವಶ್ಯಕತೆ SIT ಪೊಲೀಸರಿಗಿದೆ. ಅದಕ್ಕೋಸ್ಕರ ಅವರು ಇಷ್ಟು ದಿನಗಳ ಕಾಲ ತಮ್ಮ ಪೊಲೀಸ್ ಕಸ್ಟಡಿಗೆ ಕೇಳಿರುವಂಥದ್ದು. ಈಗ ಕೋರ್ಟ್ ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ ಅನ್ನೋದು ಈ ಮುಂದಿನ ಕೆಲವು ಕ್ಷಣಗಳಲ್ಲಿ ಗೊತ್ತಾಗಲಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.